ಈ ಹಣ್ಣು ಅಧಿಕ ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ, ಹಾಗೆ ಅಧಿಕವಾದ ಔಷಧೀಯ ಗುಣಗಳನ್ನು ಒಳಗೊಂಡಿರುವ ಹಣ್ಣಾಗಿರುತ್ತದೆ. ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿರುವ ಈ ಹಣ್ಣನ್ನು ಸಿಪ್ಪೆ, ತಿರುಳು, ಬೀಜ ಎಲ್ಲವನ್ನು ಸೇರಿಸಿ ತಿನ್ನಬಹುದಾದಂತಹ ಹಣ್ಣು. ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಈ ಹಣ್ಣನ್ನು ನಮ್ಮ ಆಹಾರ ಕ್ರಮದಲ್ಲಿ ಬಳಸುವುದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ನಾವು ಪಡೆಯಬಹುದು. ಇದು ಕೇವಲ ಹಣ್ಣುಗಳಿಂದಲೇ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳದಲ್ಲದನೇ ಇದರ ಮರದ ಎಲೆಗಳು ಕೂಡ ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಇರುವಂತಹ ಹೆಚ್ಚು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಸೀಬೆ ಹಣ್ಣಿನ ಉಪಯೋಗಗಳನ್ನು ನಾವು ತಿಳಿದುಕೊಳ್ಳೋಣ. ಸೀಬೆ ಹಣ್ಣನ್ನು ಪೇರಲೆ ಹಣ್ಣು, ಹಾಗೆ ಚೀಪೆಕಾಯಿ, ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಇಂಗ್ಲಿಷಿನಲ್ಲಿ ಇದನ್ನು ಗಾವಾ ಅಂತ ಕರೀತಾರೆ. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನಮ್ಮ ಕಾಲಬುಡದಲ್ಲಿ ಸಿಗುವಂತಹ ಪೇರಲೆ ಹಣ್ಣು ಅಂದರೆ ಸೀಬೆ ಹಣ್ಣಿನ ಉಪಯೋಗ, ಹಾಗೆ ಸೀಬೆ ಮರದ ಎಲೆಯ ಉಪಯೋಗವನ್ನು ನೀವು ತಿಳ್ಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಸೀಬೆ ಹಣ್ಣಿನಲ್ಲಿ ಕ್ಯಾಲ್ಶಿಯಂ, ನಾರಿನಾಂಶ, ಹಾಗೆ ಕಬ್ಬಿಣಾಂಶ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಅಧಿಕವಾಗಿ ವಿಟಮಿನ್ ಸಿ ಹೆಚ್ಚಾಗಿ ಇರುವಂತಹ ಹಣ್ಣು. ಹಣ್ಣುಗಳಲ್ಲಿ ಹೆಚ್ಚು ವಿಟಮಿನ್ಸ್ ಹಾಗೆ ಖನಿಜಾಂಶಗಳನ್ನು ಒಳಗೊಂಡಿರುವಂತಹ ಹಣ್ಣು ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು. ನಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಸಿಗುವಂತಹ ಸೀಬೆ ಹಣ್ಣಿನ ಉಪಯೋಗಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಹಲ್ಲಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಸೀಬೆಕಾಯಿಯನ್ನು ನಾವು ಸಿಪ್ಪೆ ಸಮೇತ ತಿನ್ನುವುದರಿಂದ, ನಾವು ಹಲ್ಲಿನಿಂದ ಕಚ್ಚಿ ಆ ಹಣ್ಣನ್ನು ನಾವು ತಿನ್ನುವುದರಿಂದ ದಂತಕ್ಷಯ, ದಂತಕ್ಕೆ ಸಂಬಂಧಪಟ್ಟಂಥ ಅಂದರೆ ಹಲ್ಲಿನ ಬಾಧೆ ಕಾಣಿಸುವುದಿಲ್ಲ, ಮತ್ತು ಹಲ್ಲುಗಳ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ. ಇನ್ನು ಎರಡನೆಯದಾಗಿ ಚರ್ಮದ ಕಾಂತಿಯನ್ನು ಇದು ಹೆಚ್ಚಿಸುತ್ತದೆ. ನಾವು ಪ್ರತಿದಿನ ಸೀಬೆ ಹಣ್ಣನ್ನು ತಿನ್ನುವುದರಿಂದ ತ್ವಚೆಯಲ್ಲಿ ಅಕಾಲಿಕ ನೆರಿಗೆ ಸಮಸ್ಯೆಯನ್ನು ನಾವು ಬಗೆಹರಿಸಬಹುದು. ಹಾಗೆಯೇ ಈ ಹಣ್ಣಿನಲ್ಲಿ ಅಗತ್ಯವಾದ ಕಬ್ಬಿಣಾಂಶ, ಕ್ಯಾಲ್ಶಿಯಂ, ನಾರಿನಾಂಶ, ಪ್ರೋಟೀನ್, ಹಾಗೆ ವಿಟಮಿನ್ ಎ, ಬಿ, ಸಿ, ಹೀಗೆ ಫೋಲಿಕ್ ಆಸಿಡ್ ಎಲ್ಲವೂ ಹೆಚ್ಚಾಗಿರುವುದರಿಂದ ತ್ವಚೆಯ ರಕ್ಷಣೆಯನ್ನು ಇದು ಮಾಡುತ್ತದೆ. ಚರ್ಮಕ್ಕೆ ಸಂಬಂಧಪಟ್ಟ ಸ್ಕಿನ್ ಅಲರ್ಜಿ ಅಂದರೆ ಚರ್ಮದ ತುರಿಕೆ ಏನಾದರೂ ಇದ್ದರೆ ಸೀಬೆ ಹಣ್ಣಿನ ಮರದ ಎಲೆಯನ್ನು ಅರಿಶಿಣದ ಜೊತೆಗೆ ಅರೆದು ಅಥವಾ ಹಾಗೆಯೇ ಕೂಡ ನಾವು ಹಚ್ಚಬಹುದು. ಅದನ್ನು ತುರಿಕೆಯ ಜಾಗಕ್ಕೆ ಹಚ್ಚಿದರೆ ತುರಿಕೆ ಶಮನವಾಗುತ್ತದೆ. ಹೀಗೆ ಸೀಬೆ ಎಲೆಯನ್ನು ನಾವು ಪೇಸ್ಟನ್ನು ಮಾಡಿ ನಾವು ಮುಖಕ್ಕೆ ಅಥವಾ ಚರ್ಮಕ್ಕೆ ಹಚ್ಚಿದರೆ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುವಂತೆ ಮಾಡುತ್ತದೆ. ಮೂರನೆಯದಾಗಿ ತಲೆಹೇನಿನ ಸಮಸ್ಯೆಯನ್ನು ಇದು ಹೋಗಲಾಡಿಸುತ್ತದೆ. ಸಾಮಾನ್ಯವಾಗಿ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಹೆಚ್ಚಾಗಿ ಹೇನುಗಳು ಕಂಡುಬರುತ್ತದೆ. ತಲೆಯಲ್ಲಿ ಹೇನು ಇದ್ದರೆ ಇದರ ಎಲೆಗಳನ್ನು ಅಂದರೆ ಸೀಬೆಯ ಎಲೆಗಳನ್ನು ಗಂಧದ ಜೊತೆಗೆ ಅಥವಾ ಹಾಗೇನೆ ಅರೆದು ತಲೆಯ ಕೂದಲಿಗೆ ಹಚ್ಚಿದರೆ ತಲೆಯ ಹೇನು ಸಮಸ್ಯೆ ಇಲ್ಲದಂತಾಗುತ್ತದೆ. ಸೀಬೆ ಎಲೆಯನ್ನು ಅರೆದು ನಾವು ಕೂದಲಿಗೆ ಅಥವಾ ತಲೆಗೆ ಹಚ್ಚುವುದರಿಂದ ಅದರ ವಾಸನೆಗೆ ಹೇನುಗಳು ಸತ್ತು ಹೋಗ್ತವೆ. ಇದನ್ನು ವಾರದಲ್ಲಿ 3 ಬಾರಿ ಮಾಡಿದರೆ ಸಾಕು. ಕೆಲವೇ ವಾರಗಳಲ್ಲಿ ಹೇನಿನ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಇನ್ನು ನಾಲ್ಕನೆಯದಾಗಿ ಬೆವರಿನ ವಾಸನೆ. ಕೆಲವರಿಗೆ ದಿನಕ್ಕೆರಡು ಬಾರಿ ಸ್ನಾನ ಮಾಡಿದರೂ ಬೇಗನೆ ಮೈ ಬೆವರುತ್ತದೆ, ಹಾಗೆ ದುರ್ವಾಸನೆ ಬರುತ್ತದೆ. ಈ ಬೆವರಿನ ವಾಸನೆ ಕೆಲವರಿಗೆ ಮುಜುಗರ ತಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ. ಕೆಲವರಿಗೆ ಪಾದಗಳು ಕೂಡ ಬೆವರ್ತವೆ, ಅಂಥವ್ರ ಹತ್ರ ಅಂತೂ ಹೋಗೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ದುರ್ನಾತ ಇರ್ತದೆ. ಈ ಎಲ್ಲ ಸಮಸ್ಯೆಗಳಿಂದ ಅಂದರೆ ಬೆವರಿನ ಸಮಸ್ಯೆಯಿಂದ ನಾವು ದೂರ ಆಗಬೇಕು ಅಂದರೆ ಸೀಬೆ ಗಿಡದ ಎಲೆಯನ್ನು ನುಣ್ಣಗೆ ಅರೆದು ಮೈ ಕೈಗೆ ತಿಕ್ಕಿ ಬಿಸಿ ನೀರಿನಿಂದ ಸ್ನಾನ ಮಾಡಬೇಕಾಗುತ್ತದೆ. ಸೀಬೆ ಎಲೆನ ಅರೆದು ದೇಹಕ್ಕೆ ಹಚ್ಚಿ ಸ್ನಾನ ಮಾಡುವುದರಿಂದ ವಾಸನೆ ಇಲ್ಲದಂತಾಗುತ್ತದೆ, ಹಾಗೆ ನಮ್ಮ ತ್ವಚೆಯ ಕಾಂತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಸೀಬೆ ಎಲೆಯು ನಮ್ಮ ಯೌವನದ ಕಳೆಮಾಸದಂತೆ ತ್ವಚೆಯನ್ನು ರಕ್ಷಣೆ ಮಾಡುತ್ತದೆ. ಇನ್ನು ಐದನೆಯದಾಗಿ ಮೊಡವೆ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ.
ನಿಮಗೆಲ್ಲ ತಿಳಿದಿರುವಂತೆ ಹದಿಹರೆಯದ ಪ್ರಾಯದಲ್ಲಿ ಮೊಡವೆ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಅದರಲ್ಲೂ ಎಣ್ಣೆ ತ್ವಚೆ ಇರುವಂಥವರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಹಾರ್ಮೋನ್ಗಳ ವ್ಯತ್ಯಾಸದಿಂದಲೂ ಕೂಡ ಮೊಡವೆ ಸಮಸ್ಯೆ ಕಂಡುಬರುತ್ತದೆ. ಇಂತಹ ಮೊಡವೆ ಸಮಸ್ಯೆಗಳನ್ನು ಹೋಗಲಾಡಿಸಲು ಸೀಬೆ ಹಣ್ಣನ್ನು ಅಥವಾ ಸೀಬೆಕಾಯಿಯನ್ನು ನಮ್ಮ ಆಹಾರ ಕ್ರಮದಲ್ಲಿ ನಾವು ಸೇರಿಸಿ ತಿನ್ನಬೇಕಾಗುತ್ತದೆ. ಹಾಗೆ ಎಲೆಯನ್ನು ನುಣ್ಣಗೆ ಅರೆದು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಳಿಕ ಮುಖ ತೊಳೆಯುವುದರಿಂದ ಮುಖ ಕಾಂತಿಯುತವಾಗುವುದಲ್ಲದೆ ಮೊಡವೆಗಳು ಕೂಡ ಮಾಯವಾಗುತ್ತದೆ. ಸೀಬೆ ಎಲೆಗಳ ಜೊತೆಗೆ ಅರಿಶಿನ ಅಥವಾ ಗಂಧವನ್ನು ಸೇರಿಸಿ ನಮ್ಮ ಮುಖಕ್ಕೆ ಹಚ್ಚುವುದರಿಂದ ನಮ್ಮ ಮುಖ ಕಾಂತಿ ಇನ್ನೂ ಹೆಚ್ಚಾಗಿ ಕಾಣುವಂತೆ ಮಾಡುತ್ತದೆ. ಆರನೆಯದಾಗಿ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ. ಸೀಬೆ ಎಲೆಯ ಚಿಗುರು ಎಲೆಗಳನ್ನು ಕಷಾಯ ಥರ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ದಿನಕ್ಕೆ 2-3 ಬಾರಿ ನಾವು ಬಾಯನ್ನು ಮುಕ್ಕಳಿಸುವುದರಿಂದ ನಮ್ಮ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುತ್ತದೆ. ಸೀಬೆ ಎಲೆಯ ಕಷಾಯವನ್ನು ನಾವು ಬಾಯಿಯನ್ನು ಮುಕ್ಕಳಿಸುವುದರಿಂದ ನಮ್ಮ ಬಾಯಿಯಲ್ಲಿ ಏನಾದರೂ ಹುಣ್ಣಾಗಿದ್ದರೆ ಅಥವಾ ಒಸಡಿನ ರಕ್ತಸ್ರಾವದಿಂದ ಏನಾದರೂ ಇದ್ದರೆ ಅದರಿಂದನೂ ಕೂಡ ನಾವು ಮುಕ್ತಿಯನ್ನು ಪಡೆಯಬಹುದು. ಇನ್ನು 7ನೆಯದಾಗಿ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ. ಸೀಬೆಹಣ್ಣಿನಲ್ಲಿ ಅಧಿಕವಾಗಿ ನಾರಿನಾಂಶ ಇರುವುದರಿಂದ ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ. ಹಾಗಾಗಿ ಹೆಚ್ಚು ನಾರಿನಾಂಶ ಇರುವುದರಿಂದ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನಿಂದ ಯಾರೆಲ್ಲ ನರಳ್ತಾ ಇರ್ತಾರೋ ಆಹಾರ ಕ್ರಮದಲ್ಲಿ ಸೀಬೆಹಣ್ಣನ್ನು ಸೇರಿಸಿ ತಿನ್ನುವುದರಿಂದ ಮಲಬದ್ಧತೆಯನ್ನು ನಿವಾರಣೆ ಮಾಡಬಹುದು. ಇನ್ನು 8ನೆಯದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿತ್ತಳೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಅಂಶ ಒಳಗೊಂಡಿರುವ ಹಣ್ಣು ಅಂದರೆ ಅದು ಪೇರಳೆ ಹಣ್ಣು ಅಥವಾ ಸೀಬೆಹಣ್ಣು. ಸೀಬೆಹಣ್ಣಿನಲ್ಲಿ ಯಥೇಚ್ಛವಾಗಿ ನಾರಿನಾಂಶ, ಕಬ್ಬಿಣಾಂಶ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಹೀಗೆ ಅನೇಕ ಅಂಶಗಳನ್ನು ಒಳಗೊಂಡಿರ್ತದೆ. ಅತಿ ಹೆಚ್ಚು ವಿಟಮಿನ್ಸ್ ಒಳಗೊಂಡಿರುವ ಹಾಗೆ ಖನಿಜಾಂಶಗಳನ್ನು ಒಳಗೊಂಡಿರುವಂತಹ ಹಣ್ಣು ಅಂದರೆ ಅದು ಪೇರಳೆ ಹಣ್ಣು. ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ನಮ್ಮ ದೇಹ ಆರೋಗ್ಯದಿಂದ ಇರಬೇಕು ಅಂದರೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆರೋಗ್ಯವಾಗಿ ಇರಲು ಬೇಕಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಸೀಬೆ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತದೆ. 9ನೆಯದಾಗಿ ಮಧುಮೇಹಿಗಳಿಗೆ ಉಪಯುಕ್ತವಾದಂತಹ ಹಣ್ಣಾಗಿರುತ್ತದೆ. ಸೀಬೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ಬೀಟಾ ಕ್ಯಾರೋಟಿನ್, ಪೊಟ್ಯಾಷಿಯಂ ಹಾಗೆ ನಾರಿನಂಶ ಹೆಚ್ಚಾಗಿರುವುದರಿಂದ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡುವಲ್ಲಿ ಸಹಕಾರಿಯಾಗುತ್ತದೆ. ಪ್ರತಿದಿನ ನಿಯಮಿತವಾಗಿ ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ಅಥವಾ ಸೀಬೆ ಎಲೆಯ ಚಿಗುರನ್ನು ನಾವು ಜಗಿದು ತಿನ್ನುವುದರಿಂದ ಸಕ್ಕರೆ ಕಾಯಿಲೆಯನ್ನು ಕಮ್ಮಿ ಮಾಡುತ್ತದೆ. ಹಾಗೆ ಸಕ್ಕರೆ ಪ್ರಮಾಣವನ್ನು ನಮ್ಮ ದೇಹದಲ್ಲಿ ಕಮ್ಮಿಯಾಗುವಂತೆ ಮಾಡುತ್ತದೆ. ಇನ್ನು 10ನೆಯದಾಗಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ದಿನಕ್ಕೊಂದು ಸೀಬೆ ಹಣ್ಣನ್ನು ನಿಯಮಿತವಾಗಿ ನಾವು ಸೇವನೆ ಮಾಡುತ್ತಾ ಬರುವುದರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ಹೃದಯದ ಆರೋಗ್ಯವನ್ನು ಇದು ಕಾಪಾಡುತ್ತದೆ. ಸೀಬೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಂ, ನಾರಿನಾಂಶ, ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಇದು ದೂರ ಮಾಡುತ್ತದೆ. ಹಾಗೆಯೇ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ಇದು ಸಹಕಾರಿಯಾಗುತ್ತದೆ. ಪೇರಳೆ ಹಣ್ಣಿನಲ್ಲಿ ಅಂದರೆ ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ರಕ್ತನಾಳಗಳನ್ನು ಆರೋಗ್ಯವಾಗಿಡಲು ಇದು ಸಹಕಾರಿಯಾಗುತ್ತದೆ. ಸೀಬೆ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರುವುದರಿಂದ ಹೃದಯದ ಹಾಗೂ ರಕ್ತನಾಳಗಳನ್ನು ಅನಾರೋಗ್ಯದಿಂದ ರಕ್ಷಿಸುತ್ತದೆ. ಇನ್ನು 11ನೆಯದಾಗಿ ತೂಕ ಇಳಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ತೆಳ್ಳಗಾಗಬೇಕೆಂದು ಬಯಸುವವರು ತಮ್ಮ ಆಹಾರ ಕ್ರಮದಲ್ಲಿ ಸೀಬೆ ಹಣ್ಣನ್ನು ಬಳಸುವುದರಿಂದ ನಮ್ಮ ತೂಕವನ್ನು ಇಳಿಸಿಕೊಳ್ಳಲು ತುಂಬಾ ಸಹಕಾರಿಯಾಗುತ್ತದೆ. ಸೀಬೆ ಹಣ್ಣಿನಲ್ಲಿ ಹೆಚ್ಚಾಗಿ ನಾರಿನಂಶ ಅಂದರೆ ಫೈಬರ್ ಇರೋದರಿಂದ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿಯಾಗುತ್ತದೆ. ಹಾಗೆ ಬೊಜ್ಜನ್ನು ಕರಗಿಸಲು ಇದು ಹೆಚ್ಚು ಸಹಕಾರಿಯಾಗಿರುತ್ತದೆ. ಸೀಬೆ ಹಣ್ಣಿನಲ್ಲಿ ಹೆಚ್ಚು ಕ್ಯಾಲೋರಿ ಇರುವುದರಿಂದ ಕೊಲೆಸ್ಟ್ರಾಲನ್ನು ನಿಯಂತ್ರಿಸುವಲ್ಲಿ ಈ ಹಣ್ಣು ತುಂಬಾ ಸಹಕಾರಿ ಅಂತಲೇ ಹೇಳ್ಬಹುದು.
ಹೆಚ್ಚು ಖನಿಜಾಂಶಗಳನ್ನು ಒಳಗೊಂಡಿರುವಂತಹ ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುವುದಲ್ಲದೆ ನಮ್ಮ ಹೊಟ್ಟೆ ತುಂಬಿದಂತೆ ಅನಿಸುತ್ತೆ, ಹೆಚ್ಚು ಊಟವನ್ನು ಮಾಡಬೇಕು ಅಂತ ಅನಿಸೋದಿಲ್ಲ. ಹಾಗಾಗಿ ನಮ್ಮ ತೂಕವನ್ನು ಇಳಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿರ್ತದೆ ಅಂತಲೇ ಹೇಳ್ಬಹುದು. ಹಾಗೆ ಮೈ ಬೊಜ್ಜನ್ನು ಕರಗಿಸಿಕೊಳ್ಳಲು ಹಾಗೆ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ಈ ಸೀಬೆಹಣ್ಣು ತುಂಬಾ ಸಹಕಾರಿಯಾಗಿರ್ತದೆ. ಸೀಬೆ ಹಣ್ಣಿನಲ್ಲಿ ಹೆಚ್ಚು ಕ್ಯಾಲೋರಿ, ಹೆಚ್ಚು ಫೈಬರ್ ಅಂದರೆ ನಾರಿನಾಂಶ, ಕಡಿಮೆ ಕೊಬ್ಬಿನಾಂಶ ಇರುವಂತಹ ಹಣ್ಣು ಆಗಿರೋದ್ರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಹಾಗೆ ಬೊಜ್ಜನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಇನ್ನು 12ನೇದಾಗಿ ಗರ್ಭಿಣಿಯರ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಗರ್ಭಿಣಿಯರು ತಿನ್ನಲೇಬೇಕಾದ ಅತ್ಯುತ್ತಮವಾದ ಹಣ್ಣು ಪೇರಳೆ ಹಣ್ಣು ಅಥವಾ ಸೀಬೆಹಣ್ಣು. ಗರ್ಭಿಣಿಯರಲ್ಲಿ ಕಾಡುವ ಒಂದು ಸಮಸ್ಯೆ ಅಂದರೆ ಅದು ಕ್ಯಾಲ್ಸಿಯಂ ಕೊರತೆ. ಸೀಬೆ ಹಣ್ಣಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುವುದರಿಂದ ಗರ್ಭಿಣಿಯರ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ. ಹಾಗೆಯೇ ಗರ್ಭಿಣಿಯರಲ್ಲಿ ಕಂಡುಬರುವಂತಹ ಕ್ಯಾಲ್ಸಿಯಂ ಕೊರತೆಯನ್ನು ಇದು ನಿವಾರಿಸುತ್ತದೆ. ಗರ್ಭಿಣಿಯರಲ್ಲಿ ಕಂಡುಬರುವ ಮತ್ತೊಂದು ಸಮಸ್ಯೆ ಅಂದರೆ ರಕ್ತಹೀನತೆ. ಪೇರಳೆ ಹಣ್ಣಿನಲ್ಲಿ ಅಥವಾ ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಪ್ರತಿನಿತ್ಯ ನಿಯಮಿತವಾಗಿ ಗರ್ಭಿಣಿಯರು ಪೇರಳೆಹಣ್ಣು ಅಥವಾ ಸೀಬೆ ಹಣ್ಣನ್ನು ತಿನ್ನುವುದರಿಂದ ಅವರ ಆರೋಗ್ಯವನ್ನು ಹೆಚ್ಚಿಸುವುದರ ಜೊತೆಗೆ ರಕ್ತಹೀನತೆಯನ್ನು ಕಡಿಮೆಗೊಳಿಸಬಹುದು. 13ನೇದು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ಅನುಭವಿಸುತ್ತಿರುವಂತಹ ಕಣ್ಣು ನೋವು, ಕಣ್ಣು ಉರಿ, ಕಣ್ಣು ಕೆಂಪಾಗುವುದು ಇಂತಹ ಸಮಸ್ಯೆಗಳಿಂದ ನಾವು ದೂರವಾಗಿಸಬೇಕು ಅನ್ನೋದಾದರೆ ನಾವು ದಿನಕ್ಕೆ 1 ಬಾರಿ ಆದ್ರೂ ಪೇರಳೆ ಹಣ್ಣು ಅಥವಾ ಸೀಬೆ ಹಣ್ಣನ್ನು ನಾವು ತಿನ್ನಬೇಕಾಗುತ್ತದೆ. ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ನಮ್ಮ ಕಣ್ಣಿಗೆ ಪೊರೆಯುಂಟಾಗುವಂತಹ ಕಾಯಿಲೆಗಳನ್ನು ಇದು ಕಡಿಮೆ ಮಾಡುತ್ತದೆ. 14ನೇದು ಅಜೀರ್ಣತೆಯನ್ನು ಹೋಗಲಾಡಿಸುತ್ತದೆ. ಯಾರಿಗಾದರೂ ಅಜೀರ್ಣತೆ ಸಮಸ್ಯೆ ಇದ್ದಾಗ, ವಾಂತಿ ಇರುವಾಗ 4 ಸೀಬೆ ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ನೀರಿನಲ್ಲಿ ಕುದಿಸಿ ಅದನ್ನು ಕುಡಿದರೆ ಅದು ಅಜೀರ್ಣತೆಯನ್ನು ಕಡಿಮೆ ಮಾಡುತ್ತದೆ. ಸೀಬೆ ಎಲೆಗಳನ್ನು ನಾವು ಚಹಾ ಥರ ಅಂದರೆ ಟೀ ಥರ ನಾವೇನಾದ್ರೂ ಅದನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಹೊಟ್ಟೆ ಉರಿ, ವಾಕರಿಕೆ ಮತ್ತು ಬಾಯಾರಿಕೆ ಇವುಗಳೆಲ್ಲವೂ ನಿವಾರಣೆಯಾಗುತ್ತದೆ. ಸೀಬೆ ಎಲೆಯನ್ನು ನಾವು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ನಮ್ಮ ಬಾಯಲ್ಲಿ ಏನಾದರೂ ಅಲ್ಸರ್, ಹುಣ್ಣುಗಳಂತಹ ಅನಾರೋಗ್ಯದಿಂದ ನರಳುತ್ತಾ ಇದ್ದರೆ ಅದು ಕೂಡ ದೂರವಾಗುತ್ತದೆ. ಇನ್ನು 15ನೇದಾಗಿ ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ, ಅಂದರೆ ಮೂಳೆಯನ್ನು ಗಟ್ಟಿಗೊಳಿಸುತ್ತದೆ. ಸೀಬೆ ಹಣ್ಣಿನಲ್ಲಿ 18% ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ಮೂಳೆಯನ್ನು ಇದು ಗಟ್ಟಿಗೊಳಿಸುತ್ತದೆ. ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದ ಯಾರಾದರೂ ಇರುವವರಿಗೆ ಸೀಬೆ ಹಣ್ಣನ್ನು ಸೇವಿಸುವುದರಿಂದ ಅವರಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಇನ್ನು 16ನೇದು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಹೆಚ್ಚಿಸುವ ಗುಣವಿರುವಂತಹ ಸೀಬೆ ಹಣ್ಣನ್ನು ನಿಯಮಿತವಾಗಿ ಬಳಸುವುದರಿಂದ ಮೆದುಳು ಕಾಯಿಲೆಗಳು ಅಥವಾ ನರಗಳ ಕಾಯಿಲೆಗಳಿಂದ ದೂರವಿಡಬಹುದು. ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ವಯಸ್ಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾದ ಮರೆವು ಅಂದರೆ ಮೆಮೊರಿ ಲಾಸ್ ಆಗುವಂಥದ್ದು, ಮಂದ ದೃಷ್ಟಿ ಹಾಗೆ ಸಂಧಿವಾತದಂತಹ ಕಾಯಿಲೆಗಳನ್ನು ನಿವಾರಿಸುವಲ್ಲಿ ಇದು ಸಹಕಾರಿಯಾಗುತ್ತದೆ. ಇನ್ನು 17ನೇದು ಕ್ಯಾನ್ಸರನ್ನು ತಡೆಗಟ್ಟುತ್ತದೆ. ವಿಟಮಿನ್ ಸಿ ಹೆಚ್ಚಾಗಿರುವ ಹಣ್ಣು ಸೀಬೆ ಹಣ್ಣು. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾವು ಆರೋಗ್ಯದಿಂದ ಇರಲು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯವಾಗಿರ್ತದೆ. ಈ ಹಣ್ಣನ್ನು ನಾವು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸಿಗುತ್ತದೆ. ಆದ್ದರಿಂದ ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ಕ್ಯಾನ್ಸರ್ ಬರದಂತೆ ನಾವು ತಡೆಗಟ್ಟಬಹುದು. 18ನೇದಾಗಿ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸುತ್ತದೆ. ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ಸೀಬೆ ಹಣ್ಣಿನಲ್ಲಿರುವ ಅಂಶಗಳು ಪುರುಷರಲ್ಲಿ ವೀರ್ಯಾಣುಗಳ ಉತ್ಪತ್ತಿಯನ್ನು ಹೆಚ್ಚಿಸುತ್ತದೆ. ನಿಯಮಿತವಾಗಿ ಸೀಬೆ ಹಣ್ಣನ್ನು ನಾವು ಸೇವಿಸುವುದರಿಂದ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. 19ನೇದಾಗಿ ಅತಿಸಾರ ಭೇದಿಯನ್ನು ಇದು ಕಡಿಮೆಗೊಳಿಸುತ್ತದೆ. ಅತಿಸಾರ ಭೇದಿ ಆದಾಗ ನಾವು ಪೇರಳೆ ಹಣ್ಣು ಅಥವಾ ಸೀಬೆ ಹಣ್ಣನ್ನು ತಿನ್ನುವುದರಿಂದ ಅಥವಾ ಎಲೆಗಳನ್ನು ನಾವು ಕಷಾಯ ಮಾಡಿ ಕುಡಿಯುವುದರಿಂದ ಅತಿಸಾರ ಭೇದಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳನ್ನು ಇದು ಕಡಿಮೆ ಮಾಡುತ್ತದೆ.
20ನೆಯದಾಗಿ ಹೆಂಗಸರಲ್ಲಿ ಉಂಟಾಗುವ ಮುಟ್ಟಿನ ಸೆಳೆತವನ್ನು ಇದು ಕಮ್ಮಿ ಮಾಡುತ್ತದೆ. ಸೀಬೆ ಎಲೆಗಳನ್ನು ನಾವು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅಥವಾ ಚಹಾದಂತೆ ನಾವು ಮಾಡಿ ಕುಡಿಯುವುದರಿಂದ ಮುಟ್ಟಿನ ಸಮಯದಲ್ಲಿ ಉಂಟಾಗುವಂತಹ ಮುಟ್ಟಿನ ಸೆಳೆತದ ತೀವ್ರತೆಯನ್ನು ಇದು ಕಡಿಮೆ ಮಾಡುತ್ತದೆ. ಹಾಗೆ ಈ ಎಲೆಗಳು ನೋವು ನಿವಾರಕ ಗುಣಗಳನ್ನು ಒಳಗೊಂಡಿರುವುದರಿಂದ ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಮುಟ್ಟಿನ ಸೆಳೆತವನ್ನು ಅಂದರೆ ನೋವನ್ನು ಇದು ಕಡಿಮೆಗೊಳಿಸುತ್ತದೆ. 21ನೆಯದಾಗಿ ರಕ್ತಹೀನತೆಯನ್ನು ಕಡಿಮೆಗೊಳಿಸುತ್ತದೆ. ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕಬ್ಬಿಣದ ಅಂಶವನ್ನು ಇದು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆ ನಮ್ಮ ದೇಹದಲ್ಲಿ ರಕ್ತಹೀನತೆಯನ್ನು ಇದು ಕಡಿಮೆಗೊಳಿಸುತ್ತದೆ. 22ನೆಯದಾಗಿ ಗಾಯಗಳನ್ನು ಇದು ಗುಣಪಡಿಸುತ್ತದೆ. ಸೀಬೆ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಗಾಯಗಳನ್ನು ಗುಣಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೀಬೆ ಎಲೆಯನ್ನು ಅರೆದು ಸುಟ್ಟ ಗಾಯಗಳಿಗೂ ಕೂಡ ಹಚ್ಚಬಹುದು. ಸೀಬೆ ಎಲೆಯನ್ನು ಪುಡಿ ಮಾಡಿ ನಾವು ಸುಟ್ಟ ಗಾಯಗಳಿಗೆ ಹಚ್ಚುವುದರಿಂದ ಸುಟ್ಟ ಗಾಯಗಳಿಗೆ ಸಂಬಂಧಿಸಿದಂಥ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಇದು ಬಹಳ ಸಹಕಾರಿಯಾಗುತ್ತದೆ. 23ನೆಯದಾಗಿ ಕೂದಲ ಪೋಷಣೆಯನ್ನು ಮಾಡುತ್ತದೆ. ಸೀಬೆ ಎಲೆಗಳನ್ನು ನಾವು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ತಲೆಗೆ ನಾವು ಹಚ್ಚಿ 2 ಗಂಟೆಯ ನಂತರ ಅಥವಾ ಎಲೆಗಳನ್ನು ಚೆನ್ನಾಗಿ ಅರೆದು ಪೇಸ್ಟ್ ರೀತಿಯಾಗಿ ಮಾಡಿ ನಮ್ಮ ಕೂದಲಿಗೆ ಹಚ್ಚಿ ತೊಳೆಯುವುದರಿಂದ ನಮ್ಮ ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ. ಹಾಗೆ ಸೊಂಪಾಗಿ ಬೆಳೆಯುವುದಕ್ಕೆ ಸಹಕಾರಿಯಾಗುತ್ತದೆ. ಸೀಬೆಯ ಎಲೆಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಕುದಿಸಿ ಅದನ್ನು ನಾವು ಪ್ರತಿದಿನ ನಾವು ತಲೆ ಬುಡಕ್ಕೆ ಹಚ್ಚುವುದರಿಂದ ನಮ್ಮ ಕೂದಲು ಸೊಂಪಾಗಿ ಬೆಳೆದು ತಲೆಯ ಕೂದಲು ಉದುರುವಿಕೆಯನ್ನು ಕಡಿಮೆಗೊಳಿಸುತ್ತದೆ. 24ನೆಯದಾಗಿ ನಮ್ಮ ದೇಹವನ್ನು ತಂಪಾಗಿಸುತ್ತದೆ. ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುವುದರಿಂದ ಹಾಗೆ ಕಬ್ಬಿಣದಂಶ ಅಧಿಕವಾಗಿರುವುದರಿಂದ ನಮ್ಮ ದೇಹಕ್ಕೆ ಶಕ್ತಿ ದೊರೆಯುವುದಲ್ಲದೆ ನಮ್ಮ ದೇಹವನ್ನು ತಂಪಾಗಿಸಲು ಹಾಗೆ ಉಷ್ಣವನ್ನು ಹೊರತೆಗೆಯಲು ಇದು ಸಹಕಾರಿಯಾಗುತ್ತದೆ. ಇನ್ನು ಕೊನೆಯದಾಗಿ ಹಾಗೆ 25ನೆಯದು ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಸೀಬೆ ಹಣ್ಣನ್ನು ನಾವು ತಿನ್ನುವುದರಿಂದ ಅಥವಾ ಎಲೆಗಳನ್ನು ಕಷಾಯದ ರೀತಿಯಲ್ಲಿ ಮಾಡಿ ಕುಡಿಯುವುದರಿಂದ ಕರುಳಿನ ಆರೋಗ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಸೀಬೆ ಎಲೆಯ ಕಷಾಯವನ್ನು ನಾವು ಮಾಡಿ ಕುಡಿಯುವುದರಿಂದ ಅತಿಸಾರ ಭೇದಿಗೆ ಕಾರಣವಾಗುವಂತಹ ಸೂಕ್ಷ್ಮ ಜೀವಿಗಳನ್ನು ಇದು ಕಡಿಮೆ ಮಾಡುತ್ತದೆ. ಹಾಗೆ ಕರುಳಿನ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ತುಂಬಾ ಸಹಕಾರಿಯಾಗುತ್ತದೆ. ಯಾವುದೇ ಆದರೂ ಮಿತವಾಗಿ ಸೇವಿಸಿದರೆ ಯಾವುದೇ ತೊಂದರೆಯಾಗುವುದಿಲ್ಲ. ಸೀಬೆ ಹಣ್ಣನ್ನು ನಾವು ತಿನ್ನುವಾಗ ಚೆನ್ನಾಗಿ ಅಗಿದು ಅದನ್ನು ತಿನ್ನಬೇಕು. ಇಲ್ಲ ಅಂತ ಅಂದರೆ ಅದರ ಬೀಜ ಅಂದರೆ ಅದರ ಸೀಡ್ಸು ಅದನ್ನು ಹೊಟ್ಟೆ ಒಳಗಡೆ ಹೋಗಿ ಅದು ನೋವು ಬರುವ ಸಾಧ್ಯತೆ ಕೂಡ ಇರುತ್ತದೆ. ಸೀಬೆ ಹಣ್ಣಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಶ್ರಣ ಮಾಡಿ ತಿಂದರೆ ತುಂಬಾ ರುಚಿಯಾಗಿರ್ತದೆ. ಇಷ್ಟಪಡದವರು ತರಕಾರಿಗಳ ಜೊತೆಗೆ ಸಲಾಡ್ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡಬಹುದು. ಸೀಬೆ ಹಣ್ಣನ್ನು ತಿನ್ನಲು ಇಷ್ಟಪಡದವರು ಅಥವಾ ತಿನ್ನಲು ಸಾಧ್ಯವಾಗದಲ್ಲಿ ಇರುವವರು ಜ್ಯೂಸನ್ನು ಮಾಡಿಕೊಂಡು ಕೂಡ ಅದನ್ನು ಕುಡಿಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸಿಗುವಂತಹ ಹಣ್ಣು, ಅದರಲ್ಲೂ ಕಡಿಮೆ ಬೆಲೆಗೆ ಸಿಗುವಂತಹ ಹಣ್ಣಿನಿಂದ ಎಷ್ಟೆಲ್ಲ ಅನುಕೂಲಗಳು ಆಗುತ್ತದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸಿಗುವಂತಹ ಹಣ್ಣು, ಅದರಲ್ಲೂ ಕಡಿಮೆ ಬೆಲೆಗೆ ಸಿಗುವಂತಹ ಹಣ್ಣಿನಿಂದ ಅಥವಾ ಅದರ ಎಲೆಯಿಂದ ಎಷ್ಟು ಉಪಯೋಗಗಳಿದ್ದಾವೆ ಅಂತ. ಯಾವುದೇ ಆದರೂ ಮಿತವಾಗಿ ಬಳಸಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.